ಇವತ್ತು ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂದರೆ ವಿಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಇದೆ. ಕುಕಿಂಗ್ ಮಾಡ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು. ಮೂಲಂಗಿ ಪಲ್ಯ ಹಾಗೂ ಬೇಳೆ ಸಾರು ಅಲ್ವಾ, ತರಕಾರಿ ಸಾರು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆನೇ ಎದ್ಬಿಟ್ಟು ಹೋಗಿ ನಾನು ಫ್ರೂಟ್ಸು ಆಮೇಲೆ ತರಕಾರಿ ಎಲ್ಲ ತೊಗೊಂಡು ಬಂದೆ. ಶಾಪಿಂಗ್ ನಾನು ಮಾಡ್ಕೊಂಡು ಬಂದೆ, ಮಂಜು ಮನೇಲೇ ಇದ್ಲು. ಆಲ್ಮೋಸ್ಟ್ ಅದೆಲ್ಲ ಕುಕಿಂಗ್ ಆಗೋಯ್ತು, ಇನ್ನೇನು ಇಲ್ಲ. ಈಗ ಏನು ಪಲ್ಯ ಮಾಡಿ ಸಾರು ಮಾಡ್ಕೊಂಡು ತಿನ್ನೋದು ಅಷ್ಟೇ. ಮನುಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಕುಕಿಂಗ್ ಟ್ರೈನಿಂಗ್ ತಗೊಳ್ತಾ ಇದ್ದೀನಿ. ಎನಿವೇಸ್, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಕರೆಕ್ಟಾ? ಮತ್ತೆ ನಾನು ಹೇಳ್ಕೊಟ್ಟು ನನಗೆ ಬರಲಿಲ್ಲ ಬೆಳಗ್ಗೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ವರ್ಷದ ಮೊದಲನೇ ಮಳೆ ಆಗಿದೆ ಮಿಡ್ನೈಟಲ್ಲಿ. ಕರೆಂಟ್ ಅದು ಯಾವಾಗ ಹೋಯ್ತು, ಮಿಡ್ನೈಟಲ್ಲೇ ಹೋಗಿರ್ಬಹುದೇನೋ, ಇನ್ನೂ ಬಂದಿಲ್ಲ. ಇವಾಗ ಬೆಳಗ್ಗೆ 10 ಗಂಟೆ ಆಯಿತು. ಥರ ತಣ್ಣಗೆ ಆಗ್ತಾ ಇದೆ. ಸ್ವಲ್ಪ ಜೋರಾಗೆ ಮಳೆ ಆಗಿದೆ. ಬೆಳಗ್ಗೆ ಎದ್ರೆ ನನಗೂ ಮನಗೂ ಇಬ್ರಿಗೂ ಶಾಕು. ತೊಟ್ಟ ಅಂತ ಹನಿ ಇಕ್ತಾ ಇದೆ. ಇದೆಲ್ಲಿಂದ ಸೌಂಡ್ ಬರ್ತಾ ಇದೆ ಅಂತ ವಿಂಡೋ ತೆಗೆದ್ರೆ ಫುಲ್ ಜೋರ್ ಮಳೆ ಆಗಿದೆ. ಏನು ಏನು ಕೇಳಿಸ್ಕೊಳ್ಳಿಲ್ಲ ನೀನಲ್ವ ನನಗೆ? ಹಾಂ, ಅದನ್ನೇ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಶಾಕು ನಮ್ಮಿಬ್ರಿಗೂ ಅಂತ. ನನಗೆ ಗೊತ್ತಿತ್ತು, ಅದೇನು ಗೊತ್ತಿತ್ತು? ಓ ಹಂಗೆ. ನೆನ್ನೆ ನೀನು ಕೇಳೇ ಬಂದಿದ್ದಾ? ನೀನು ಪರ್ಮಿಷನ್ ಕೊಟ್ಟ ಮೇಲೆ ಮಳೆ ಬಂತು. ಮಳೆ ಎಲ್ಲ ಬಂದು ನಿಂತ್ಕೊಂತ. ಆ್ಯಕ್ಚುಲಿ ನಾಳೆ ನಾನು ಎಲ್ಲೋ ಹೋಗ್ಬೇಕಿತ್ತು. ಅದಕ್ಕೆ ರಾತ್ರಿ ನೆನೆ ಕುತ್ಕೊಂಡು ಯೋಚನೆ ಮಾಡ್ಬೇಕಾಯ್ತು. ಇವತ್ತು ಎದ್ಬಿಟ್ಟು ಕಾರ್ ತೊಳಿಬೇಕಲ್ಲ, ಹೆಂಗಪ್ಪ ಆಗಲ್ಲ, ಟೈಮ್ ಇಲ್ಲ ಏನಿಲ್ಲ ಅಂದಾಗ ಆಮೇಲೆ ಹೇಳಿದೆ, ಒಂದು ಕೆಲಸ ಮಾಡ್ಬಿಡು, ಬೆಳಗ್ಗೆ ನಾನು ಮಲಗಿರ್ತೀನಲ್ಲ, ಮಳೆ ಮಳೆ ಬಂತು. ಇವಾಗ ಕಾರೆಲ್ಲ ವಾಶ್ ಆಗಿ. ಸೂಪರ್ ಪೀಜೆ ನಿಂದು, ಸಖತ್ತಾಗಿದೆ. ಆಮೇಲೆ ಮಧ್ಯಾಹ್ನ ಮೇಲೆ ಬಿಸಿಲಿಗೆ ಹೇಳಿದ್ಯಾ ಬಾ ಅಂತ, ಅದಕ್ಕೆ ಸೂಪರ್. ಇದೇನೋ ಈ ವಿಷಯ ನಮಗೆ ಗೊತ್ತಿರಲಿಲ್ಲ, ಹೊಸ ವಿಷಯ. ಒಂಥರ ಚೆನ್ನಾಗಿದೆ ಅಲ್ವಾ ಪೀಜೆ. ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋ ಅಷ್ಟು ಮಳೆ ಬಂದಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಜೋರಾಗಿ ಬಂದಿರ್ಬೋದು ಅಂತ. ಕರೆಂಟೇ ಇಲ್ವಲ್ಲ ಬೆಳಗ್ಗೆಯಿಂದನೂ, ಇನ್ನೂ ಕೊಟ್ಟೇ ಇಲ್ಲ. ಅದೇನು ಕೊಡ್ತಾನೋ ಕೊಡಲ್ವೋ ಗೊತ್ತಿಲ್ಲ. ಟೈಮ್ ನೋಡಿ ಅಲ್ಲಿ 10 ಹೊತ್ತಾಯ್ತು, ಪವರೇ ಇಲ್ಲ. ಎದ್ದಾಗ್ಲಿಂದನೂ ಇಲ್ಲ. 8 ಗಂಟೆಗೆ ಎದ್ವಿ, ಅವಾಗ್ಲಿಂದನೂ ಇಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ತರಿಸ್ಬಿಟ್ಟಿದ್ದೀನಿ ಇವತ್ತು. ಏನ್ ತಂದೆ ಮನು ಬ್ರೇಕ್ಫಾಸ್ಟ್ಗೆ? ಇಡ್ಲಿ ವಡ, 2 ಇಡ್ಲಿ, 2 ವಡ, 1 ಮಸಾಲೆ ದೋಸೆ. 2 ವಡ ಯಾರಿಗೆ? ಆಕ್ಚುಲಿ 140 rupees ಅಂತ ಅಂದ್ಲು. 140 ಪೇ ಮಾಡಿದ್ಮೇಲೆ ಅಯ್ಯೋ ಸರ್ 120 ಅಂತ ಅಂದ್ರು. ಆಯ್ತು 20 rupees ವಾಪಸ್ ಕೊಡು ಅಂದೆ. ಹಿಂಗೆಲ್ಲ ಚೆಕ್ ಮಾಡಿದ್ರೆ ₹1 ದುಡ್ಡಿಲ್ಲ. ಎಲ್ಲ ಫೋನ್ ಪೇ ಗೂಗಲ್ ಪೇ ಮಾಡಿರ್ತಾರೆ. ಸೊ ಅದಕ್ಕೆ ಸರ್ ಇಲ್ಲ, ಇನ್ನೊಂದು ವಡ ತಗೋಬಿಡಿ ಅಂದು. ಆಯ್ತು ಕೊಡು ಅಂದೆ. ವಡದು ಬಿಲ್ ಹಾಕೊಟ್ಟು ತಗೊಂಡು ಸೀದಾ ಸೈಡ್ಗೆ ಹೋದೆ. ಸೈಡ್ಗೆ ಹೋದ್ಮೇಲೆ ಸರ್ ಇನ್ನು ₹10 ಕೊಡ್ಬೇಕು ನೀವು ಅಂದು. ಯಾಕೆ? ಇಲ್ಲ ವಡ ₹30. ಅದಕ್ಕೆ ನಾನು ಏನ್ ಮಾಡಿದೆ, ಒಂದು ಕೆಲಸ ಮಾಡಿ, ವಡ ಬೇಡ, ನಮ್ಗೆ ₹20 ಕೊಡು ಅಂದೆ. ಇಲ್ಲ ಅಂದ್ರೆ ಕೊನೆ ₹10 ಕೊಟ್ಬಿಟ್ಟು 2 ವಡ ತಗೊಂಡು ₹10 ನಿನಗೆ ಫೈನ್ ಅನ್ಬೇಕಿತ್ತು. ಏನ್ ಮಾಡಕ್ಕಾಗತ್ತೆ, ಹೋಗ್ಲಿ ತಿನ್ನು, ಚೆನ್ನಾಗಿರು. ಅಮ್ಮ ತಿಂತಾ ಇದ್ಲು ತಿಂಡಿ, ಆ ಗಡ್ಬಿಡಿನಲ್ಲಿ ಮಿಸ್ಟೇಕ್ ಮಾಡು. ಎಲ್ಲ ಅವಳ ಪ್ಲೇಟ್ ಸೇರಿಸಿ ಬಿಲ್ ಹಾಕೋಬಿಟ್ಟಿದ್ರು. ಹೋಗ್ಲಿ ಬಿಡು, ಅದಕ್ಕೆ ಹೆಂಗಿರು ನೀನು ತಿಂತೀಯಲ್ವಾ ನಮ್ಗೆ ಗೊತ್ತು. ಓಕೆ, ಹಂಗೆ ಅನ್ಕೊಂಡೆ ಖಾಲಿ ಮಾಡಿರ್ತೀಯಾ, ಸುಮ್ಮನೆ ಇರು. ಓಕೆ, ಎನಿವೇಸ್, ಫೋನ್ ಪೇ ಗೂಗಲ್ ಪೇ ಅಂದಾಗ ಇನ್ನೊಂದು ವಿಚಾರ ನೆನಪಾಯ್ತು ನನಗೆ. ಏನು ಬನ್ನೋದು, ಮೊನ್ನೆ ಸಡನ್ ಆಗಿ ₹900 ಅಕೌಂಟಿಂದ ಡಮಾರ. ಆಮೇಲೆ ಅದು ಅಷ್ಟೇ ಹೋಯ್ತು, ಬರಲ್ಲ ಅನ್ಕೊಂಡು ಸುಮ್ಮನೆ ಆದ್ರೆ. ಇನ್ನು ಅದನ್ನೆಲ್ಲ ₹900ಗೋಸ್ಕರ ಬ್ಯಾಂಕಿಗೆ ಹೋಗಿ ಗುದ್ದಾಡ್ಕೊಂಡು ಕೇಳೋದಕ್ಕಿಂತ ಸುಮ್ಮನಿರೋದು ಒಳ್ಳೇದು ಅನ್ಕೊಂಡು ಸುಮ್ಮನೆ ಆಗೋದು. ನೆನ್ನೆ ರಾತ್ರಿ ಇಮೇಲ್ ಬಂತು ವಾಪಸ್ ಬಂದು, ಅದರಲ್ಲಿ ಮೆನ್ಷನ್ ಮಾಡಿತ್ತು, ನಿಮ್ಮ ಅಕೌಂಟಲ್ಲಿ ₹900 ಹಾಕಿದ್ದೀವಿ ಅಂತ. SBI ಬ್ಯಾಂಕ್. ಮನುತ ಇರೋದೇ 2 ಅಕೌಂಟು. SBI ಅಕೌಂಟ್ನ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ಮೊನ್ನೆ ಮಟನ್ ತರಕ್ಕೆ ಹೋಗಿದ್ರಲ್ಲ ಟ್ಯೂಸ್ಡೇ, ಅವತ್ತು ಎಗ್ರೆ ಹೋಗ್ಬಿಟ್ಟಿದೆ ದುಡ್ಡು ₹900. ಅಲ್ಲೋಗಿ ಚೆಕ್ ಮಾಡ್ಕೊಂತವ್ರೆ. ಬಂದು ಆಮೇಲೆ ಏನಕ್ಕೋ, ನಾನು ಇಯರ್ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಂಗಾಗಿ ಏನಕ್ಕೋ ಕಟ್ಟಾಗಿರತ್ತೆ ಮನು, ತೆಗೆದು ನೋಡು, ನಿಂದು ಆನ್ಲೈನ್ ಬ್ಯಾಂಕಿಂಗ್ ತೆಗೆದು ನೋಡು, ಏನಕ್ಕಾರ ಕಟ್ಟಾಗಿರತ್ತೆ ಅಂತಂದ್ರೆ ಅವರು ಕ್ರಿಡೆನ್ಷಿಯಲ್ಸೇ ಮರ್ತ್ಕೊಂಡು ಕೂತಿದ್ದಾರೆ, ಲಾಗಿನ್ನೇ ಮಾಡಲ್ಲ ಅದಕ್ಕೆ. ಆಮೇಲೆ ಅದೇನೋ ನಾವು ಯೂಟ್ಯೂಬಲ್ಲೆಲ್ಲ ನೋಡಿದ್ವಪ್ಪ, ಮೈಸೂರಲ್ಲೆಲ್ಲ ಹೇಳ್ತಿದ್ದಾರೆ SBI ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೇ ದುಡ್ಡಿದ್ರು ಫುಲ್ಲು ಝೀರೋ ಆಗೋಗ್ಬಿಡ್ತಾ ಇದೆ. ಅದಕ್ಕೆಲ್ಲ ಕಾರಿಲೇಟ್ ಮಾಡ್ಕೊಂಡು ನಾನು ನನ್ನ SBI ಅಕೌಂಟಲ್ಲಿ ಇರೋದನ್ನೆಲ್ಲ ಫುಲ್ಲು ನಂದು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದ್ದೆ. ನಿನ್ನೆ ನೈಟ್ 9 ಗಂಟೆಗೆ ಅಲ್ವಾ ನಿನ್ಗೆ ಇಮೇಲ್ ಬಂದಿದ್ದು? 9 ಗಂಟೆಗೆ ಇಮೇಲ್ ಬಂತು. ಬಟ್ ಅದೇನೋ ಗ್ಲಿಚ್ ಇತ್ತೋ ಏನೋ, ಅದೇನು ಕಟ್ಟಾಗಿತ್ತೋ, ಬಟ್ ವಾಪಸ್ ಬಂತು ಅದು ₹900. ಅದು ಬಂದ ಮೇಲೆ ಸ್ವಲ್ಪ ಧೈರ್ಯ ಬಂದು ವಾಪಸ್ ನಾನು SBI ಅಲ್ಲಿ ಎಷ್ಟಿರ್ಬೇಕಿತ್ತು ಅಷ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂದು ಪ್ರೈಮರಿ ಅಕೌಂಟ್ ಅಲ್ಲ ಅದು, SBI. ಅದು ಸ್ವಲ್ಪ ಟೆನ್ಷನ್ ಆಯ್ತು. ಇದೇನು ದುಡ್ಡು ಹಾಕಿದ್ರು ಹೋಗ್ಬಿಡ್ತೈತಲ್ಲ ಇದರಲ್ಲಿ. ನಮ್ದು SBI ಕೃಷ್ಣನ ಅಕೌಂಟ, ಅದರಲ್ಲಿ ಸ್ವಲ್ಪ ಅವಾಗ ಹಾಕ್ತಾ ಇರ್ತೀವಿ. ನನಗೆ ಟೆನ್ಷನ್ನೇ ಆಗೋಯ್ತು.
ಆಮೇಲೆ ನಂದು ಎಗ್ರಿಸ್ಬಿಟ್ರೆ ಅಂತ. ನಂದು ಕೃಷ್ಣನ್ ಅಕೌಂಟ್ ಎಸ್ ಬಿ ಐ ಕೃಷ್ಣನ್ ಅಕೌಂಟ್ಗೆ ಬೆಟರ್. ಆ್ಯಕ್ಚುಲಿ SBI ತುಂಬ ಸೇಫ್ ಅಂತ ಫೀಲ್ ಆಗ್ತಿದೆ. ಯಾಕೋ ಈಗ ಒಂದು ವೀಕಿಂದ ಭಾಳ ತುಂಬ ಈಗ ಏನೇನೋ ಸಡನ್ನಾಗಿ ಏನೋ ಡಿಡಕ್ಟ್ ಆಗಿ ಹೋಗ್ಬಿಡ್ತಾ ಇದೆ. ಅದು ನಮಗೂ ಆಗ್ಬಿಡ್ತಾ ಎಕ್ಸ್ಪೀರಿಯನ್ಸು ಪರ್ಸ್ನಲ್ ಆಗಿ ಸ್ವಲ್ಪ ಭಯ ಆಯಿತು. ಹಾಕೊಂಡು ಬರಲ್ಲ ತಿಂಡಿ? ಬೇಡ, ನಾನು ಕಾಫಿ ಕೊಡು. ತಿಂಡಿ ನಾನು ಇನ್ನೂ ಬ್ರಷ್ ಎಲ್ಲ ಮಾಡೋದು. ಅದು ತಣ್ಣಗಾಗ್ಬಿಟ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ. ತಿನ್ನೋ ನಾನು ಅದನ್ನ ನಾನು ಹೇಳಿದೆ. ನಾನು ಒಂದು ಬೇಟ್ ತಗೊಂತೀನಿ. ನೀನು ತಿನ್ನೋದ್ರಲ್ಲ ನನಗೆ ತಿಂಡಿ ತಿನ್ನಲೇಬೇಕು ಅಂತ ಏನಿಲ್ಲ. ಈ ಅಪ್ಪನ ಕಟ್ಕೊಂಡು ನಾನು ಎಲ್ಲ ಮಾರ್ತಾ ಇದ್ದೀನಿ, ಯಾರಿಗಾದ್ರೂ ಬೇಕಾ ತಗೊಂಡು. ಆಹಾ, ಈ ಥರ ಇಡ್ಲಿ ವಡೆ ಡಿಪ್ ತಿನ್ನಬೇಕು ಅಂದರೆ ನನಗಂತೂ ಭಾಳ ಇಷ್ಟ ಆಗುತ್ತೆ. ಜಾಸ್ತಿ ಸಾಂಬಾರು ಹಾಕೊಂಡು ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ. ಏನಂತೀರಾ? ನಿನಗೂ ಡಿಪ್ ಇಷ್ಟ ಅಲ್ವಾ? ನನಗೂ ಡಿಪ್ ಇಷ್ಟ, ಎಲ್ಲರಿಗೂ ಡಿಪ್ ಇಷ್ಟ ಅಲ್ವಾ? ಸ್ಪೆಷಲಿ ವಡೆ ಇಡ್ಲಿಗಿನ್ನ ಸಾಂಬಾರಲ್ಲಿ ಸೋಕಾದಷ್ಟು ಅದ್ರ ಟೇಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ನನಗಂತೂ ಉದ್ದಿನ ವಡೆ ತುಂಬ ಇಷ್ಟ. ಅರ್ಧ ದಿನ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಟೈಮು ಅಲ್ಲೇ 1:15. ಸ್ನಾನ ಎಲ್ಲ ಆಯಿತು, ನಂದು ಪೂಜೆ ಎಲ್ಲ ಮುಗೀತು. ಆಲ್ಮೋಸ್ಟ್ 11:30 ಹೊರಗಡೆ ಫುಲ್ಲು ಮೋಡ, ಲೈಟಾಗಿ ಗುಡುಗು ಎಲ್ಲ ಬರ್ತಾ ಇದೆ, ಗಾಳಿ ಜೋರಾಗಿದೆ. ಇವಾಗ ಬರುತ್ತೆ ಮಳೆ ಅನ್ಕೊಂತಾನೆ ಇದ್ದೀವಿ. ಮಳೆ ಬರೋ ಎಲ್ಲ ಕಂಡೀಷನ್ಸು ಕಾಣಿಸ್ತಾ ಇದೆ. ಬಟ್ 1.5 or 2 hours ಇಂದನೂ ಇದೇ ಕಂಡೀಷನಲ್ಲಿದೆ. ಒಟ್ಟಿನಲ್ಲಿ ಇವತ್ತು ಸರ್ರಿ ಮಳೆ ಹೊಡೆಯುತ್ತೆ. ಖುಷಿ ವಿಚಾರ. ಶೆಕೆ ಕಮ್ಮಿ ಆಗುತ್ತೆ ಸ್ವಲ್ಪ. ಅದರಲ್ಲೂ ನಮ್ಮನೆ ಸುತ್ತ ಮರ ಗಿಡಗಳೇ ಜಾಸ್ತಿ ಇರೋದ್ರಿಂದ, ಗ್ರೀನರಿ ಜಾಸ್ತಿ ಇರೋದ್ರಿಂದ ಗಾಳಿ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಗೊತ್ತಾ. ಚೆನ್ನಾಗಿದೆ ತಣ್ಣಗೆ. ಮನು ಮೈಂಡ್ ಬರ್ತಾ ಇದೆ ಮಳೆ. ಆಲೆ ಲೈಟಾಗಿ ಅನೀತಾ ಇದೆ ನೋಡಿ ಅಲ್ಲೆಲ್ಲ ಅಂತದೆ. ಮನು ಯೋಚನೆ ಅವ್ರ ಕಾರ್ ವಾಶ್ ಆಗತ್ತೆ ಅಂತ. ನಾಳೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಸೊ ಕಾರ್ ವಾಶ್ ಮಾಡಬೇಕಿತ್ತು ಇವತ್ತು. ಅವರು ಫುಲ್ ಖುಷಿ. ಬೆಳಗ್ಗೆ ಎದ್ದ ತಕ್ಷಣ ಮಳೆ ನೋಡಿದ ತಕ್ಷಣ ನನ್ನ ಕಾರ್ ವಾಶ್ ಆಯಿತು ಅಂತ ನೋಡಿ ಅವ್ರವ್ರ ಯೋಚನೆ ಅವ್ರವ್ರಿಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಹೂವುಗಳ ಮೇಲೆಲ್ಲ ಹೋಗೋಣ ಒಳಗಡೆ. ಬರಲಿ ಅಪ್ಪ, ಸರಿಯಾಗಿ ಜೋರಾಗಿ ಬರಲಿ ಅಂತ ಅನ್ಕೊತಾ ಇದ್ದೀನಿ ನಾನು. ಮನು, ಮಳೆ ಸ್ಟಾರ್ಟ್ ಆಯಿತು. ಹಾಲು ಗೀಲು ಎಲ್ಲ ಏನಾದರೂ ಖಾಲಿಯಾಗಿದ್ದರೆ ತಂದು ಇಟ್ಕೊಬಿಡು. ಇವಾಗ ಹೊಡಿದ್ರೆ ಮಳೆ ಸರಿಯಾಗಿ 2-3 ಅವರ್ ಹೊಡಿಯುತ್ತೆ. ಈಗಿದೆಯಾ ಹಾಲು? ನೋಡಿದ್ಯಾ? ಈಗ ನೆಸೆಸಿಟಿ ಇಲ್ಲ, ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಹೌದು, ಯಾವಾಗ ನೋಡಿದ್ರು ಮಲ್ಕತ್ತೀನಿ ಅಂತೀಯಲ್ಲ ಮನು? ಲೈಫಲ್ಲಿ ಇನ್ನೇನಿಲ್ಲ, ಅಷ್ಟೇ, ತಿನ್ನು ಮಲ್ಗು. ಅಷ್ಟಿದ್ರೆ ಸಾಕು, ಜೀವನ ಸುಖಮಯ. ಓಹೋ, ಸುಖ ಪುರುಷ. ಹೌದು. ನಮ್ಮ ಫೇವ್ರೆಟ್ ಸೀಬೆ ಹಣ್ಣು. ಬಟ್ ಇಲ್ಲಿ ನಾಟಿ ಹಣ್ಣು ಸಿಗಲ್ಲ, ಇದು ಹೈಬ್ರಿಡ್ ಹಣ್ಣು. ದಪ್ಪ ಇರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸಾರಿ, ಥ್ಯಾಂಕ್ ಯು. ಎಲ್ಲ ನನಗೆ ಅಲ್ಲ, ನಿಂಗೆ 2 ಪೀಸ್ ಸಣ್ಣದು, ದೊಡ್ಡದು ನನಗೆ. ನನ್ನ ಕಡೆ ಇರೋದು ನನಗೆ, ನಿನ್ನ ಕಡೆ ಇರೋದು. ಅದು ಹಿಂಗೆ ತಿರುಗಿಸು. ಹಂಗಲ್ಲ, ಕೊಡಿಲಿ, ತಿರುಗಿಸ್ಕೊಡ್ತೀನಿ ನಾನು. ಹಿಂಗೆ. ಇವಾಗ ನಿನ್ನ ಕಡೆ ಇರೋದು ನಿನಗೆ, ನನ್ನ ಕಡೆ ಇರೋದು ನನಗೆ. ಯಾವುದಾದ್ರೂ ಆಗಲಿ ಬಿಡು. ಹಂಗೆ ನಿಮ್ಮ ಕೈ ಯಾಕೆ ಹಿಂಗೆ ಟರ್ನ್ ಆಗತ್ತೆ 360 ಡಿಗ್ರಿಗೆ? ನಮ್ಗೆ ಇಷ್ಟ. ಹೆಂಗೈತೆ? ಇದ್ರಲ್ಲಿ ಶೀಟ್ಸ್ ಇದೆ. ಅವತ್ತೊಂದು ಶೀಡ್ ಇರ್ತಿದ್ದಿಲ್ಲ. ಅದು ಕಂಪ್ಲೀಟ್ ಹೈಬ್ರಿಡ್ ಇರುತ್ತೆ. ಅದು ಸೀಡ್ಲೆಸ್ ಬರುತ್ತೆ. ಸಕ್ಕತ್ತಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಹೌದಾ? ಅವತ್ತು ನಾನು ತಿನ್ಲಿಲ್ಲ ಅಲ್ವಾ? ಇದು ಹೆಂಗೈತೆ ಟೇಸ್ಟ್? ಹೋಗ್ಲಿ, ಚೆನ್ನಾಗಿದೆ. ಬಟ್ ಸೀಡ್ ಸಿಕ್ಕಿದ್ರೆ ಇರಿಟೇಷನ್. ಅಲ್ಲಿ ಸಂತಿ ಸಿಕ್ಕಾಕೊಳತ್ತದು. ನನಗೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಕ್ಕೆ ಬರ್ತಾಳಲ್ಲ ಕಾವ್ಯ, ಅವಳು ಬಂದಿದ್ಲು. ನಾಳೆ ಅಕ್ಕ ಲೇಟಾಗಿ ಬರ್ತೀನಿ ಸಂಜೆ ಅಂತ. ನಾನು ಎನಿವೇಸ್ ನಾವು ಹೊರಗಡೆ ಹೋಗ್ತಾ ಇದ್ದೀವಮ್ಮ, ನಾನೇ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ ನಿನಗೆ, ಲೇಟಾಗಿ ಬಾ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ. ಇಷ್ಟೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಏನ್ಮನು? ನಾನು ಕಾವ್ಯ ಎಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಾ? ಕೇಳ್ತಾ ಇದ್ಲು. ಎಲ್ರಿಗೂ ಇರೋ ಒಂದೇ ಒಂದು ಪ್ರಶ್ನೆ ಅವಳು ಕೇಳ್ಬಿಟ್ಲು ಇವತ್ತು. ಅಕ್ಕ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ನಿನಗೇನು ಅನ್ಸತ್ತೆ ಹಿಂದೆ? ಏನು ಹೇಳಿರ್ಬೋದು ಅವಳು? ಎರಡರಲ್ಲಿ ಒಂದೇ ಹೇಳಕ್ಕಾಗುತ್ತೆ. ಅವ್ರ ಯೋಚನೆ ಮನೆ ಬೇರೆ ಇರುತ್ತೆ. ನಾವೇನಿದ ಏನಂತಾರೆ, ಸ್ವಾಮೀಜಿಗಳ ಕವಡೆ ಹಾಕ್ಬಿಟ್ಟು ಹೇಳಕ್ಕೆ. ಅದು ಸ್ವಾಮೀಜಿ ಅಲ್ಲ ಕವಡೆ ಹಾಕಿ ಹೇಳೋದು. ಸ್ವಾಮೀಜಿಗಳು ಕವಡೆ ಹಾಕಿ ಹೇಳೋದು ಭವಿಷ್ಯದಲ್ಲಿ ನಡೆಯೋದನ್ನ. ಇದು ಮುಗ್ದೋಗಿರೋದು. ಇದು ಭೂತಕಾಲ. ಇದು ಭೂತಕಾಲ. ಭೂತ ಕಾಲದಲ್ಲಿ ಭೂತವನ್ನು ಮದುವೆ ಆಗಿದ್ದೀವಿ. ಸೇಮ್ ಪಿಂಚ್. ಸೊ ಅದಕ್ಕೆ ಅವಳಿಗೆ ಹೇಳ್ತಾ ಇದ್ಲು. ನಾನು ಅವಳನ್ನ ಕೇಳಿದೆ, ನಿನಗೇನು ಅನ್ಸತ್ತೆ ಫಸ್ಟ್ ಹೇಳು, ಆಮೇಲೆ ಹೇಳ್ತೀನಿ ನೀನು ಕರೆಕ್ಟಾ ರಾಂಗಾ ಅಂತ. ಅವಳಿಗೆ ನಮಗೆ ನೋಡಿದ್ರೆ ಲವ್ ಮ್ಯಾರೇಜ್ ನಮ್ದು ಅನ್ಸತ್ತಂತೆ. ಯಾಕಪ್ಪ ಅಂದೆ. ಮೇ ಬಿ ಈ ಹುಡುಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ.
ಇರ್ಬೋದು. ಅದಕ್ಕೆ ಅಂದೆ ಲವ್ ಮ್ಯಾರೇಜಲ್ಲಿ ಆ ಸೀನ್ಗಳೆಲ್ಲ ಆಗಲ್ಲ ಅಮ್ಮ, ಚೆನ್ನಾಗಿರೋರ್ನ ಹುಡುಕತ್ತಾರೆ. ಅರೇಂಜ್ ಮ್ಯಾರೇಜಲ್ಲೇ ಹಿಂಗಾಗೋದು ಮಿಸ್ ಮ್ಯಾಚ್ಗಳು. ಸೊ ನಮ್ದು ಪಕ್ಕಾ ಅರೇಂಜ್ಡ್ ಮ್ಯಾರೇಜು. ಈ ಕ್ವಶನ್ನ ನನಗೆ ಸುಮಾರು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೇಳ್ತಾರೆ. ನಾನು ಯಾವತ್ತೂ ಆನ್ಸರ್ ಮಾಡೋಕ್ಕೆ ಹೋಗಿರ್ಲಿಲ್ಲ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತೆಲ್ಲ. ನಮ್ದು ಪ್ಯೂರ್ ಅರೇಂಜ್ ಮ್ಯಾರೇಜು. ಬ್ರೋಕರ್ ಥ್ರೂ ಬಂದಿದ್ದು. ಬ್ರೋಕರ್ಲಿ ಮ್ಯಾರೇಜ್. ಬ್ರೋಕರ್ಲಿ ಅಲ್ಲ, ನನಗೆ ಪರಿಚಯ. ಅವ್ರು ಆಕ್ಚುಲಿ ಪಾಪ ಬ್ರೋಕರ್ ಅಲ್ಲ, ಇವ್ರಿಗೆ ಅಂದ್ರೆ ನಮ್ಮ ಆಂಟಿಗೆ ಇವ್ರ ಮನೆ ಬಾಡಿಗೆ ಫಸ್ಟ್ ಅಂಕಲ್ ಇವ್ರ ಮನೆ ಬಾಡಿಗೆ ಇದ್ದಾಗ ನಮ್ಮ ಆಂಟಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ರಂತೆ ಅವರಿಗೆ. ಅವ್ರ ಕಡೆಯಿಂದ ಅವರು ಹೆಂಗೋ ನಮ್ಮ ಅಪ್ಪಂಗೆ ಹೆಂಗೋ ಕಾಂಟ್ಯಾಕ್ಟ್ ಸಿಕ್ಕಿ, ನಮ್ಮ ಅಪ್ಪಂಗೆ ಅವ್ರೇನು ಪರಿಚಯ ಇಲ್ಲ, ಹಿಂಗೆ ಯಾರು ಹಿಂಗೆ ಪರಿಚಯ ಅಂತ ಹೋಗತ್ತಲ್ಲ ಒಂದು ಹುಡುಗ ಹುಡುಗಿ ಇರೋ ಕಡೆ, ಆ ಥರ ಅವರು ನಮ್ಮ ಅಪ್ಪಂಗೆ ಪರಿಚಯ ಆಗಿ ಅವರು ಇಲ್ಲೊಂದು ಹುಡುಗ ಇದ್ದಾನೆ ನೋಡಿ ಅಂತೇಳಿ ಹಿಂಗಾಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಈಗ ಅಂಕಲಿಗೆ ಬೈಕತ್ತೀನಿ, ಯಾಕೆ ಸಿಕ್ಕಿದ್ರಿ ನಮ್ಮ ಅಪ್ಪಂಗೆ ನೀವು? ಇಲ್ಲೇ ಇರೋದು, ಬೈಬೇಕು ಅಂದ್ರೆ ಏನು ತುಂಬ ದೂರ ಹೋಗಂಗಿಲ್ಲ, ಸಿಕ್ತಾಗೆಲ್ಲ ಹೇಳ್ತಾ ಇರ್ತೀನಿ. ಎನಿವೇಸ್, ಈಗ ಗೊತ್ತಾಯ್ತಾ ನಮ್ಮದು ಅರೇಂಜ್ ಮ್ಯಾರೇಜು. ಈಗ ಹೋಗೋಣ, ನಾವು ಹಾಲು ಕುಡಿತಾ ಇದ್ದೀವಿ. ಟೈಮ್ ಆಯಿತು ಸಂಜೆ. ಸೊ ಪಕ್ಕದ ಮನೆಯವರು ಬಂದಿದ್ರು ಮನೆಗೆ. ಅವರು ಏನೋ ಪಾರ್ಸಲ್ ಬರುತ್ತಂತೆ, ಅವ್ರು ಔಟಿಂಗ್ ಹೋಗ್ತಾ ಇದ್ದಾರಂತೆ. ಪಕ್ಕದ ಮನೆಯವರು ಔಟಿಂಗ್ ಹೋಗ್ತಾ ಇದ್ದಾರಂತೆ, ಪಾರ್ಸಲ್ ಬರತ್ತೆ ಅಮೆಝಾನ್ದು, ಈಸ್ಕೊಡಿ ಮಂಜು ಅಂತ. ಓಕೆ ಅಂತ ಹೇಳಿ ಕಳಿಸ್ದೆ. ನಂದಂತೂ ಪಾರ್ಸಲ್ಗಳು ಬಂದು ತುಂಬ ದಿನ ಆಗೋಗಿದೆ. ಅಟ್ಲೀಸ್ಟ್ ನಮ್ಮ ಮನೆ ಬಾಕ್ಲಿಗೆ ಒಂದು ಪಾರ್ಸಲ್ ಬರ್ತಾ ಇದೆಯಲ್ಲ ಅಂತ ಖುಷಿ ಆಗ್ತಾ ಇದೆ ನನಗೆ. ಅದು ಯಾರ್ದಾದ್ರೂ ಅಲ್ವಾ? ತುಂಬ ದಿನ ಆಗಿದೆ ಮನು ಪಾರ್ಸಲ್ ಬಂದು. ಈಗ ಹೇಳು ಹ್ಞೂ ಅಂದ್ರೆ ಟಕ ನಾಳೆಯಿಂದ ಬರಂಗ್ ಮಾಡ್ಬಿಡ್ತೀನಿ ಒಂದು ವಾರದವರೆಗೂ. ನನಗೆ ಎಷ್ಟೊಂದು ಐಟಮ್ಗಳು ನನಗೆ ಇಷ್ಟ ಆಗಿರೋದು ಮಾಡಬೇಕು. ನಿನಗೆ ನಾನು ಇಷ್ಟ ಆದ್ಮೇಲೆ ನನಗೆ ಇಷ್ಟ ಆಗಿರೋದು ನಿನಗೆ ಇಷ್ಟ ಆಗಿರೋದು. ಯಾರು ಹೇಳಿದ್ದು ನೀನು ನನಗೆ ಇಷ್ಟ ಅಂತ? ಇದು ನಿನಗೆ ನೀನೇ ಅನ್ಕೊಂಡ್ಬಿಟ್ರೆ ಹೆಂಗೆ? ಫ್ಯಾಕ್ಟ್ ಇಸ್ ಆಲ್ವೇಸ್ ಫ್ಯಾಕ್ಟ್. ಫ್ಯಾಕ್ಟ್ ಯಾವಾಗಲೂ ಕಹಿಯಾಗಿರೋ. ಇದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ಸ್ತಾ ಇಲ್ವಾ ನಿಮಗೆ? ಹಂಗೆ ಒಂದೊಂದ್ಸರಿ moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.